26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ಆರೋಪದ ಮೇಲೆ ದೇಶಾದ್ಯಂತ 41 ಸ್ಥಳಗಳ ಮೇಲೆ ಎನ್ಐಎನವರು ರೇಡ್ ಮಾಡಿದ್ದಾರೆ. 8 ಜನ ಶಂಕಿತ ಭಯೋತ್ಪಾದಕರ ಬಂಧನ ಆಗಿದೆ. ಅತಿ ದೊಡ್ಡ ರೇಡ್ ಆಗಿರೋದು ಕರ್ನಾಟಕದಲ್ಲಿ 34 ಸ್ಥಳಗಳ ಮೇಲೆ, ಒಟ್ಟು 41 ಸ್ಥಳಗಳ ಮೇಲೆ ರೇಡ್ ಆದರೆ ಕರ್ನಾಟಕ ಒಂದರಲ್ಲೇ 34 ಸ್ಥಳಗಳ ಮೇಲೆ ರೇಡ್ ಆಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ಡೆಲ್ಲಿ ಇಷ್ಟು ಕಡೆಗಳಲ್ಲಿ ಎನ್ಐಎದವರು ನಡೆಸಿರುವಂಥ ಆಪರೇಷನ್ ಇದು. ಕರ್ನಾಟಕದಲ್ಲಿ 34 ಕಡೆ, ಆ 34ರ ಪೈಕಿ 22 ಬೆಂಗಳೂರಿನಲ್ಲಿ 22, ಬಳ್ಳಾರಿಯಲ್ಲಿ 12 ಸ್ಥಳಗಳಲ್ಲಿ ಎನ್ಐಎ ಶೋಧ. 8 ಜನ ಅರೆಸ್ಟ್ ಆಗಿರೋದು. 8 ಜನರ ಪೈಕಿ 5 ಜನ ಕರ್ನಾಟಕದವರೇ. ಡಿಸೆಂಬರ್ 14ನೇ ತಾರೀಕು 44 ಕಡೆ ದಾಳಿಯಾಗಿತ್ತು. 15 ಜನರನ್ನು ವಶಕ್ಕೆ ಪಡೆಯಲಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ 44 ಸ್ಥಳಗಳಲ್ಲಿ ಡಿಸೆಂಬರ್ 14ನೇ ತಾರೀಕು ರೇಡ್ ಆಗಿತ್ತು. ಅದರ ಫಾಲೋ ಅಪ್ ಇವತ್ತು 41 ಕಡೆ, ಮೊನ್ನೆ 44 ಕಡೆ. ಬ್ಯಾಡ್ರಹಳ್ಳಿಲಿ, ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಸಮೀವುಲ್ಲಾ ಅನ್ನೋನ ಮನೆಯ ಮೇಲೆ ರೇಡ್ ಆಗಿದೆ. 7 kg ಅಮೋನಿಯಂ ನೈಟ್ರೇಟನ್ನು ವಶಪಡಿಸಿಕೊಳ್ಳಲಾಗಿದೆ. IED ಮಾಡೋದಕ್ಕೆ ಬಳಸ್ತಾರೆ, ಸ್ಫೋಟಕ ತಯಾರಿಸೋದಕ್ಕೆ ಬಳಸ್ತಾರೆ. ಇದೊಂದು ಭಾರೀ ದುಷ್ಕೃತ್ಯದ ಸಂಚನ್ನು ಬಯಲು ಮಾಡಲಾಗಿದೆ ಅಂತ. ಗಣರಾಜ್ಯೋತ್ಸವ ದಿವಸ ಬೇರೆ ಬೇರೆ ಕಡೆಗಳಲ್ಲಿ ದುಷ್ಕೃತ್ಯಕ್ಕೆ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದಕ್ಕೆ ಸಾಕ್ಷಿಗಳಿದೆ ಅಂತ ಎನ್ಐಎನವರು ಹೇಳ್ತಾರೆ. ಕರ್ನಾಟಕದಲ್ಲಿ 34 ಕಡೆ, ಮಹಾರಾಷ್ಟ್ರದಲ್ಲಿ 3 ಕಡೆ, ಜಾರ್ಖಂಡದಲ್ಲಿ 3 ಕಡೆ, ದೆಹಲಿಯಲ್ಲಿ 1 ಕಡೆ, ಅಂದರೆ ಪ್ರಿಮೈಸಿಸ್ ಅಂತ ಹೇಳ್ತೀವಲ್ಲ ಅಷ್ಟು ಸ್ಥಳಗಳ ಮೇಲೆ ರೇಡ್ ಇದು. 34 ಕರ್ನಾಟಕದ ಪೈಕಿ 22 ಬೆಂಗಳೂರಿನಲ್ಲಿ, 12 ಪ್ರಿಮೈಸಿಸ್ ಬಳ್ಳಾರಿಯಲ್ಲಿ. ಒಟ್ಟು 8 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಮಿನಾಜ್ ಅಲಿಯಾಸ್ ಸುಲೇಮಾನ್ ಅಂತ ಬಳ್ಳಾರಿಯಲ್ಲಿ, ಸೈಯದ್ ಸಮೀರ್ ಬಳ್ಳಾರಿಯಲ್ಲಿ, ಮೊಹಮ್ಮದ್ ಮುನೀರುದ್ದೀನ್ ಬೆಂಗಳೂರಿನಲ್ಲಿ, ಸೈಯದ್ ಸಮೀವುಲ್ಲಾ ಬೆಂಗಳೂರಿನಲ್ಲಿ, ಮುಜಮ್ಮಿಲ್ ಬೆಂಗಳೂರಿನಲ್ಲಿ, ಅನಾಜ್ ಇಕ್ಬಾಲ್ ಶೇಖ್ ಮುಂಬೈನಲ್ಲಿ, ಶನಾಜ್ ರೆಹಮಾನ್ ದೆಹಲಿಯಲ್ಲಿ, ಶಹಬಾಜ್ ಅಲಿಯಾಸ್ ಗುಡ್ಡು ಜಾರ್ಖಂಡ್ನಲ್ಲಿ. ಇಷ್ಟು ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಏಕಕಾಲದಲ್ಲಿ ನಡೆದ ತುಂಬ ಕೋಆರ್ಡಿನೇಟೆಡ್ ರೇಡ್ ಇದು. ತುಂಬ ಕೋಆರ್ಡಿನೇಟೆಡ್ ರೇಡು. ಎನ್ಐಎ ಟೀಮ್ಗಳು ರೇಡ್ ಮಾಡಿದ ಸ್ಥಳಗಳಲ್ಲಿ ಕಂಪ್ಲೀಟಾಗಿ ತಲಾಶ್ ಮಾಡಿದ್ದಾರೆ. ಸಮೀವುಲ್ಲಾ ಮನೆಯಲ್ಲಿ, ಬ್ಯಾಡ್ರಹಳ್ಳಿಯಲ್ಲಿ ಸಮೀವುಲ್ಲಾ ಮನೆಯಲ್ಲಿ 7 kg ಅಮೋನಿಯಂ ನೈಟ್ರೇಟ್ ಸಿಕ್ಕಿರೋದು. ಅಮೋನಿಯಂ ನೈಟ್ರೇಟು, ಒಂದಷ್ಟು ಶಾರ್ಪ್ ಆಯುಧಗಳು, ಮ್ಯಾಪ್ಗಳು ಒಂದಷ್ಟು ಸಿಕ್ಕಿದವಂತೆ. ಅಂದರೆ 4 ದಿನಗಳ ಅಂತರದಲ್ಲಿ ಒಟ್ಟು 85 ರೇಡ್ಗಳ ಆದಂಗಾಯ್ತು. ಎನ್ಐಎ 85 ರೇಡ್ಗಳು. 23 ಜನ ಶಂಕಿತರು ಇದುವರೆಗೂ ಅರೆಸ್ಟ್ ಆಗಿದ್ದಾರೆ. 23. ಎನ್ಐಎ ಹಿಂಗೆ ಕೆಲಸ ಮಾಡ್ತಾ ಇದೆ ಅನ್ನುವ ಕಾರಣಕ್ಕೆ ಮುಂಚೆ ನೋಡಿ ಎಷ್ಟು ಸುದ್ದಿಗಳು ಬರೋದು. 2 ತಿಂಗಳಿಗೊಂದು, 3 ತಿಂಗಳಿಗೊಂದು ದೇಶದ ಒಂದಲ್ಲ ಒಂದು ಕಡೆಗಳಲ್ಲಿ ಏನಾರೋ ಒಂದು ಭಯೋತ್ಪಾದಕ ದಾಳಿ, ಮ್ಯಾಕ್ಸಿಮಮ್ ಬಾಂಬ್ ಬ್ಲಾಸ್ಟ್ಗಳೇ. ಕೆಲವು ಕಡೆಗಳಲ್ಲಿ ಭಯೋತ್ಪಾದಕರು ನೇರವಾಗಿ ನುಗ್ಗಿ ಬರೋದು. ಮುಂಬೈ ಟೆರರ್ ಅಟ್ಯಾಕ್ ಆಯ್ತಲ್ಲ ಹಾಗೆ. ಕುಕ್ಕರ್ನಲ್ಲಿಟ್ಟು ಹೋದರು, ಟಿಫಿನ್ ಕ್ಯಾರಿಯರ್ನಲ್ಲಿಟ್ಟು ಹೋದರು. ಎಷ್ಟು ಬಾಂಬ್ ಬ್ಲಾಸ್ಟ್ಗಳು ನಡೀತಿದ್ವು. ಅವೆಲ್ಲ ಅಬಾಲ್ಟ್ ಆಗೋದು ಯಾಕಂದರೆ ಎನ್ಐಎ ಈ ರೀತಿಯಲ್ಲಿ ಆಪರೇಷನ್ಗಳನ್ನು ಮಾಡೋದಕ್ಕೆ. ಅಫ್ಕೋರ್ಸ್ ಮೊನ್ನೆ ಬೆಂಗಳೂರಿನಲ್ಲಿ CCB ಅವರು ಒಂದು ಆಪರೇಷನ್ ಮಾಡಿದರು. ಹ್ಯಾಂಡ್ ಗ್ರೆನೇಡ್ಗಳನ್ನು ವಶಪಡಿಸಿಕೊಂಡರು. ಹ್ಯಾಂಡ್ ಗ್ರೆನೇಡನ್ನೇ ಸೀಸ್ ಮಾಡಬೇಕು. ಅವರು ಹೀಗೆ ತಯಾರಾಗಿದ್ದರು. ದಾಳಿಗೊಳಗಾದಂಥ ಮನೆಯನ್ನು ನೋಡ್ತಾ ಇದ್ದೀರಿ. ತುಂಬ ದೊಡ್ಡ ಸ್ಫೋಟಕ್ಕೆ ಸಮೀವುಲ್ಲಾ ಸಂಚು ಮಾಡಿದ್ದ ಅಂತ. ಬ್ಯಾಡ್ರಹಳ್ಳಿಲಿ ಪ್ರಕೃತಿ ನಗರ ಅಂತಿದೆ. ಆ ಪ್ರಕೃತಿ ನಗರದಲ್ಲಿ ಮನೆ ಮಾಡ್ಕೊಂಡಿದ್ದ ಆಯ್ತಾ. ಮೂಲತಃ ಬಳ್ಳಾರಿಯವನು, ಬೆಂಗಳೂರಿನಲ್ಲಿ LLB ಓದ್ತಾ ಇದ್ದಂತೆ, ಲಾ ಓದ್ತಾ ಇದ್ದಂತೆ, ಸ್ಟೂಡೆಂಟು. ಇವ್ರದ್ದು ಒಂದು ಟೀಮ್ ಇದು. ಬಾಂಬ್ ಬ್ಲಾಸ್ಟ್ ಮಾಡಿ ಅಫ್ಘಾನಿಸ್ತಾನಕ್ಕೆ ಓಡಿ ಹೋಗಬೇಕು ಅಂತ ಸ್ಕೆಚ್ ಹಾಕ್ಕೊಂಡಿದ್ರಂತೆ 5 ಜನ. ಬಳ್ಳಾರಿಯ ಟೀಮು ಮತ್ತು ಬೆಂಗಳೂರಿನ ಟೀಮು ವೆಲ್ ಕನೆಕ್ಟೆಡ್. 5 ಜನ ಏನು ಅರೆಸ್ಟ್ ಆಗಿದ್ದಾರೆ. 5 ಜನ. ಇವನು ಸುಲೇಮಾನ್ ಅನ್ನುವಂಥವನೇನಿದ್ದಾನೆ, ಯಾರ ಮನೆಯಲ್ಲಿ 7 kg ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆಯಲ್ಲ, ಅವನು ಟೀಮ್ ಲೀಡ್ರು. ಮಿನಾಜ್ ಅಲಿಯಾಸ್ ಸುಲೇಮಾನ್ ಟೀಮ್ ಲೀಡರ್, ಬಳ್ಳಾರಿಯಲ್ಲಿ ಅರೆಸ್ಟ್ ಆಗಿರೋನು.
ಸೈಯದ್ ಸಮೀವುಲ್ಲಾ ಮನೆಯಲ್ಲಿ ಸ್ಫೋಟಕ ಸಿಕ್ಕಿದೆ. ಇದೊಂದು ಐಸಿಸ್ ಕನೆಕ್ಟೆಡ್ ಮಾಡ್ಯೂಲ್ ಅಂತ NIAದವರು ಅಧಿಕೃತವಾಗಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಐಸಿಸ್ ಮಾಡ್ಯೂಲ್ ಇದು ಅಂತ. ಮಿನಾಜ್ ಅಲಿಯಾಸ್ ಸುಲೇಮಾನ್ ಬಳ್ಳಾರಿಯಲ್ಲಿ ಅರೆಸ್ಟ್ ಆಗಿರೋನು, ಅವನ ನೇತೃತ್ವದಲ್ಲಿ ಈ ತಂಡ ತಯಾರಾಗಿತ್ತು. ದೇಶದಾದ್ಯಂತ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಿ ಅಫ್ಘಾನಿಸ್ತಾನಕ್ಕೆ ಓಡಿ ಹೋಗೋದಕ್ಕೆ ಇವರು ತಯಾರಾಗಿದ್ದರು. ಬಾಂಬ್ ತಯಾರು ಮಾಡೋದಕ್ಕೆ ಎಲ್ಲ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು. ಒಬ್ಬರ ಜೊತೆಗೊಬ್ಬರು ಸೀಕ್ರೆಟ್ ಆ್ಯಪ್ ಮೂಲಕ ಸಂಪರ್ಕದಲ್ಲಿದ್ದರಂತೆ. ಡಿಸೆಂಬರ್ 14ನೇ ತಾರೀಕು NIAದವರು FIR ಮಾಡಿಕೊಂಡು ಇವತ್ತು ರೇಡ್ ಮಾಡಿದ್ದಾರೆ. ಸಲ್ಫರ್ ಸಿಕ್ಕಿದೆ, ಪೊಟ್ಯಾಷಿಯಂ ನೈಟ್ರೇಟ್ ಸಿಕ್ಕಿದೆ 7 kg, ಎಥೆನಾಲ್ ಸಿಕ್ಕಿದೆ, ಗನ್ ಪೌಡರ್ ವಶಪಡಿಸಿಕೊಂಡಿದ್ದಾರೆ. ಅಂದರೆ ಒಂದು ಬಾಂಬ್ ತಯಾರು ಮಾಡೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು ಇವರು. ಹರಿತವಾದ ಆಯುಧಗಳು, ಕೆಲವು ದಾಖಲೆಗಳು, ಅದರ ಜೊತೆಗೆ ಮ್ಯಾಪ್ಗಳು ಸಿಕ್ಕಿದ್ದಾವೆ. ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಬೇಕು ಅಂತ ಶಂಕಿತರ ಮೊಬೈಲ್ ಫೋನ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ರಿಕ್ರೂಟ್ಮೆಂಟಿಗೆ ಇವರ ಟಾರ್ಗೆಟ್ ಆಗಿದ್ದು ಸ್ಟೂಡೆಂಟ್ಸೇ. ಮುಸ್ಲಿಂ ಸ್ಟೂಡೆಂಟ್ಸನ್ನು ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕಿಸಿ ಅವರಿಗೆ ಬೇರೆ ಬೇರೆ ಮಟೀರಿಯಲ್ಗಳನ್ನು ಕೊಡ್ತಾ ಹೋಗ್ತಿದ್ರಂತೆ. ಜಿಹಾದ್ ನಡೆಸೋದಕ್ಕೆ ಮುಜಾಹಿದೀನ್ಗಳ ಅವಶ್ಯಕತೆ ಅಂತ ಪ್ರಚಾರ ಮಾಡ್ತಾ ಇದ್ರಂತೆ. ಯಾರು ಸ್ವಲ್ಪ ಮೂಲಭೂತವಾದಿ ಚಿಂತನೆಯನ್ನು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ, ಅವ್ರನ್ನ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆಗೆ ಟಚ್ಗೆ ಬರ್ತಾಯಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಐಡೆಂಟಿಟಿ ಕಾರ್ಡ್ಗಳು, ವಿಸಿಟಿಂಗ್ ಕಾರ್ಡ್ಗಳು, ಬ್ಯಾಂಕಿನ ಪಾಸ್ಬುಕ್ ಬಿದ್ದಿರೋದು. ರೇಡ್ ಆದ ನಂತರ ನಮ್ಮ ಕ್ಯಾಮ್ರಾಗೆ ಸಿಕ್ಕಿರೋದು ಇದು. ಬಳ್ಳಾರಿಯಲ್ಲಿ ಕೌಲ್ ಬಜಾರ್, ಜಾಗೃತಿ ನಗರ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ರೇಡ್ ಆಗಿದೆ. 12 ಸ್ಥಳಗಳು ಬಳ್ಳಾರಿಯಲ್ಲಿ, ಬೆಂಗಳೂರಿನಲ್ಲಿ 22. ಈ ಪೊಲೀಸರಾದ್ರೆ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದಾರು ಬರ್ತಾರೆ, ಟಿ ವಿಲಿ ನೋಡಿಕೊಂಡು ಇವರೇ ಸೂಪರ್ ಕಾಪು, ಇವರೇ ಹೀರೋ ಅಂತ ಹೇಳ್ಬೋದು. NIAದವ್ರು ಹಂಗಲ್ಲ. ಅವರು ಕೆಲಸ ಮಾಡೋ ರೀತಿಯೇ ಬೇರೆ, ಆಪರೇಷನ್ನಿನ ರೀತಿಯೇ ಬೇರೆ. ಯಾರ್ಯಾರಿದ್ದಾರೋ ಎಲ್ರಿಗೂ ನಿಮ್ಮೆಲ್ಲರ ಪರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೂಲಕ ಧನ್ಯವಾದಗಳು. ನೀವು ಈ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅನ್ನೋ ಕಾರಣಕ್ಕೆ ನಾವು ನೆಮ್ಮದಿಯಾಗಿದ್ದೀವಿ. ಇಲ್ಲದೆ ಹೋದರೆ ಬೆಳಗ್ಗೆ ಆಫೀಸ್ಗೆ ಹೋದವರು ಮನೆಗೆ ರಾತ್ರಿ ಬರ್ತಾರೋ ಇಲ್ಲ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.